ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ದಶಾಭುಕ್ತಿಗಳ ಸಂಬಂಧಗಳೇನು ಅನ್ನೋದನ್ನು ಮಾತಾಡ್ತಾ ಹೋಗೋಣ. ಹಾಗೆ ಇಲ್ಲಿ ಮನುಷ್ಯನ ಮೇಲೆ ಬೀರುವಂಥ ಅರಿಷ್ಟ ಚಿಂತನೆಗಳು ಹೇಗೆ ತಿಳಿಯೋದು ಮತ್ತು ಅವುಗಳಿಗೆ ಪರಿಹಾರಗಳೇನು ಅನ್ನೋದನ್ನು ತಿಳಿತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಮತ್ತು ಎಲ್ಲ ರಾಶಿಗಳ ಫಲಗಳನ್ನು ತಿಳಿತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗ್ಯರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಖಂಡಿತ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ ಜಟಾಧರಂ ಪಾಂಡುರಂಗಂ ಶೂಲಹಸ್తం ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ. ಸದ್ಗುರುಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾದಂತಹ ಸೈನಿಕರಿಗೂ, ಹಾಗೆ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕನ್ನು ಕೂಡ ಸನ್ಮಂಗಳದಾಯಕವಾಗಿ ಹಿಡುವ ಹಾಗೆ ಅಮ್ಮನಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಅದರಲ್ಲೂ ಕೂಡ ವಿಶೇಷವಾಗಿ ಶುಕ್ರವಾರ ದ್ವಾದಶಿ ತಿಥಿ ಇರತಕ್ಕಂಥದ್ದು, ವಿಶಾಖ ನಕ್ಷತ್ರ. ಇನ್ನು ಈ ಒಂದು ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಬಂದಾಗ ಶುಕ್ರವಾರ ಅತ್ಯಂತ ಅಮೋಘವಾಗಿರ್ತಕ್ಕಂಥ ದಿನ ಅಂತ ನಾವು ಹೇಳ್ಬೋದು. ಏನಕ್ಕೆ? ಶುಕ್ರ ಅಂದರೆ ಧನಕ್ಕೆ ಅಧಿಪತಿಯಾಗಿರ್ತಕ್ಕಂಥವನಾಗ್ತಾನೆ, ಅಂದರೆ ಮಹಾಲಕ್ಷ್ಮಿಯನ್ನು. ಬಹಳ ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಪ್ಪ ಅಂದರೆ ಇನ್ನೇನು ಲೋನ್ ಆಗಬೇಕು ನಿಂತ್ಕೊಂಡಿರುತ್ತೆ, ಇನ್ನೇನು ಕೆಲಸ ಆಗಬೇಕು ನಿಂತ್ಕೊಂಡಿರುತ್ತೆ. ಎಲ್ಲದರ ಮೂಲ ಧನಮೂಲಂ ಇದಂ ಜಗತ್ತಂತ. ಹಣಕಾಸಿನ ವಿಚಾರದಲ್ಲಿ ಕೆಲವು ಸಂದರ್ಭಗಳಲ್ಲಿ ಬ್ಯಾಂಕಲ್ಲಿ ಇರತಕ್ಕಂಥ ಹಣವನ್ನು ತಗೊಳ್ಬೇಕಾದ್ರೂ ಕೂಡ ಅವ್ರಿಗೆ ವಿಳಂಬ ಆಗಿಬಿಡುತ್ತೆ. ಸಮಯಕ್ಕೆ ಸರಿಯಾದ ಸಮಯಕ್ಕೆ ಅದು ಹೊಂದಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ತೊಂದರೆಗಳಿರ್ತಕ್ಕಂಥದ್ದು. ಮುಖ್ಯವಾಗಿ ಇವತ್ತಿನ ಸಂಕಲ್ಪ ಸೇವೆ ಅಂತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥ ಶುಕ್ರವಾರದ ವಿಶಾಖ ನಕ್ಷತ್ರ. ಯಾಕಂದರೆ ವಿಶಾಖ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವ್ನು ಯಾರು? ಗುರುವು. ಇವತ್ತಿನ ದಿನಕ್ಕೆ ಅಧಿಕಾರಕನಾಗಿರ್ತಕ್ಕಂಥವ್ನು ಯಾರು? ಶುಕ್ರನು. ಶುಕ್ರ ಮತ್ತು ಗುರುಗಳ ಸಂಯೋಜನೆ ಬಂದಾಗ ಏನಾಗುತ್ತೆ, ಜಾತಕದಲ್ಲಿ ಯಾರೇ ಜಾತಕದಲ್ಲಿ ಗುರು ಮತ್ತು ಶುಕ್ರರು ಒಂದೇ ಮನೇಲಿದ್ದಾರೆ ಅಂತ ಇಟ್ಕೊಳ್ಳಿ, ಅವರು ಯಾವುದನ್ನು ಪರಿಪಾಲನೆ ಮಾಡಬೇಕು ಅಂದ್ಕೊಂಡಿರ್ತಾರೋ ಅದು ಪರಿಪಾಲನೆ ಆಗದೆ ಇರತಕ್ಕಂಥದ್ದು, ಯಾವುದು ಪರಿಪಾಲನೆ ಮಾಡಬಾರ್ದು ಅಂದ್ಕೊಂಡಿರ್ತಾರೋ ಅದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು. ಈ ಎರಡು ಕೋರಲ್ಲಾಗಿ ನಾವು ಆಲೋಚನೆ ಮಾಡತಕ್ಕಂಥ ದಿನ. ಹಾಗಾಗಿ ಇಬ್ಬರು ಶ್ರೇಷ್ಠ ಪ್ರದರೆ, ದಾನವ ಗುರು ಆಗಿರ್ತಕ್ಕಂಥವ್ನು ಇರ್ಬೋದು, ದೇವಗುರು ಆಗಿರ್ತಕ್ಕಂಥವನಾಗಿರ್ಬೋದು, ಇಬ್ಬರು ಕೂಡ ಪರಮಶ್ರೇಷ್ಠರೇ. ಶುಕ್ರಾಚಾರ್ಯರಾಗಿರ್ಬೋದು, ಗುರು ಆಗಿರ್ತಕ್ಕಂಥ ಬೃಹಸ್ಪತಾಚಾರ್ಯರಾಗಿರ್ಬೋದು. ಆದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿವಸ ಲಕ್ಷ್ಮೀ ಶ್ರೀನಿವಾಸನ ಸಮೀಪಕ್ಕೆ ಹೋಗಿ, ಅಂದರೆ ಮನುಷ್ಯನಿಗೆ ಅಜ್ಞಾನಿನಾಮಯ ದೋಷಾನ್ ಅಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷಶೈಲ ಶಿಖಾಮಣೆ. ಶೇಷಶೈಲವಾಸನ ಆಗಿರ್ತಕ್ಕಂಥ, ಶೇಷ ಅಂದರೆ ಆವು ಅಂತಕ್ಕಂಥ, ಆವನ ಮೇಲೆ ಪವಳಿಸಿರ್ತಕ್ಕಂಥವನು ಅಂತ. ಶೇಷಶೈಲವಾಸ ಅಂದರೆ ಆ ಒಂದು ಆವಿನ ಮೇಲೆ, ಕ್ಷೀರಸಾಗರದಲ್ಲಿ ಆವಿನ ಮೇಲೆ ಮಲಗಿರ್ತಕ್ಕಂಥವನು ಅಂತ. ಅವನು ಹೇಗೆ ತನ್ನ ಒಂದು ಶಕ್ತಿಯನ್ನು ಫಸಲಿಸುವ ಹಾಗೆ ನಾರಾಯಣ ಅಂತಕ್ಕಂಥದ್ದು ನೀರಿನ ಸ್ವರೂಪ ಅಂತಕ್ಕಂಥದ್ದು ಕೂಡ ಒಂದು ಸಾಹಿತ್ಯ ಇರತಕ್ಕಂಥದ್ದಿದೆ. ಹಾಗಾಗಿ ನಿಮ್ಮ ಬದುಕಿಗೆ, ಪ್ರಾಣಕ್ಕೆ ಹೇಗೆ ನೀರು ಮೂಲಾಧಾರವಾಗಿರುತ್ತೋ ಹಾಗೆ ನಿಮ್ಮ ಬದುಕಿಗೆ ಧನ, ಹಣ, ಕಾಂಚನ ಮೂಲಾಧಾರವಾಗಿರ್ತಕ್ಕಂಥದ್ದಾಗುತ್ತೆ. ಈ ಕಾಂಚನ ಅಂದರೆ ಧನದ ಸಂಬಂಧಿತವಾದ ತೊಂದರೆಗಳಿಗೆ ಇವತ್ತು ನೀವು ಏನು ಮಾಡಬೇಕಪ್ಪ ಅಂದರೆ, ಏನು ಮಾಡಬೇಡಿ, 3 ತೆಂಗಿನಕಾಯಿ ತಗೊಳ್ಳಿ, ಮನೆಯಲ್ಲಿಟ್ಟು ಅನನ್ಯವಾಗಿ ಸಂಕಲ್ಪದ ಪ್ರಾರ್ಥನೆ ಮಾಡಿ. ಯಾವೆಲ್ಲ ಸಮಸ್ಯೆಗಳಿದ್ದಾವೆ? ಮೊದಲನೇದಾಗಿ ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ವೈವಾಹಿಕ ಸಮಸ್ಯೆ. ಇಷ್ಟೇ ಬರೋದಲ್ವಾ? ವೈವಾಹಿಕ ಜೀವನದಲ್ಲಿ ಮಕ್ಕಳ ವಿದ್ಯಾಭ್ಯಾಸನೂ ಬರುತ್ತೆ, ಮಕ್ಕಳ ಸಂಬಂಧಪಟ್ಟಂಥ ವಿಚಾರಗಳು ಬರುತ್ತೆ, ಗಂಡ ಹೆಂಡತಿರ ಸಮಸ್ಯೆ ಬರುತ್ತೆ, ಅಣ್ಣ ತಮ್ಮಂದಿರ ಸಮಸ್ಯೆ ಬರುತ್ತೆ. ವೈವಾಹಿಕ ಒಟ್ಟಾರೆಯಾಗಿ ಕುಟುಂಬದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ವೈವಾಹಿಕ ಸಮಸ್ಯೆ ಅಂತ ಕರಿತೀವಿ.
ಪ್ರಧಾನವಾಗಿ ಗಂಡ ಹೆಂಡತಿರ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧಗಳಿಗೆ ಶೀಘ್ರವಾಗಿ ಅದನ್ನು ನಾವು ಗಮನಿಸ್ತಕ್ಕಂಥವ್ರು ಆಗ್ತೀವಿ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಮುಕ್ತಿಯನ್ನು ಕಾಣುವ ಸಲುವಾಗಿ ಇವತ್ತೇನು ಮಾಡಬೇಕಪ್ಪ ಅಂದರೆ, ಮನೆಯಲ್ಲಿ 3 ತೆಂಗಿನಕಾಯಿ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ತುಳಸಿ ಮತ್ತು 3 ತೆಂಗಿನಕಾಯಿಯನ್ನು ವೆಂಕಟೇಶ್ವರ ಶ್ರೀನಿವಾಸನ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಿ ದೀಪವನ್ನು ಹಚ್ಚಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಶುಕ್ರವಾರ ಬಹಳ ಮುಖ್ಯವಾಗಿ ಮಹಾಲಕ್ಷ್ಮಿಗೆ ದಾಳಿಂಬೆ ಫಲ, ದಾಳಿಂಬೆ ಅಂದರೆ ತುಂಬ ಇಷ್ಟ ಅವಳಿಗೆ. ಯಾಕಂದರೆ ನಿಮ್ಮ ಕಷ್ಟ ಸಮಸ್ಯೆಗಳೆಲ್ಲ ಜನಗಳಿಗೆ ಗೊತ್ತಾಗೋ ರೀತಿಯಲ್ಲಿ ಇರಲ್ಲ, ಎಲ್ಲ ಕೂಡ ಗೌಪ್ಯವಾಗಿರ್ತಕ್ಕಂಥ ಎಲ್ಲ ಗೌಪ್ಯ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗಲಿಕ್ಕೋಸ್ಕರವಾಗಿ ಲಕ್ಷ್ಮೀ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ದರ್ಶನ, ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ತುಳಸಿ ಮತ್ತು 3 ತೆಂಗಿನಕಾಯಿ ಅರ್ಪಣೆ, ಅಮ್ಮನವ್ರಿಗೆ 2 ದಾಳಿಂಬೆ ಫಲವಾದ ಅರ್ಪಣೆ ಮಾಡಿ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬಂದು ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಹಣೆಯಲ್ಲಿ ಧಾರಣೆ ಮಾಡಿದಾಗ ನಿಮಗೆ ಹೇಗೆ ಪಾಸಿಟಿವ್ ಆಗಿ ವರ್ತನೆ ಆಗುತ್ತೆ ಅಂತಕ್ಕಂಥದ್ದು ನೀವೊಂದು ಸಣ್ಣ ಉದಾಹರಣೆ ಎಕ್ಸಾಂಪಲ್ ಕೊಡ್ತೀನಿ ನಾನು. ಮಿರರ್ ಮುಂದೆ ನಿಂತ್ಕೊಂಡು ಕುಂಕುಮವನ್ನು ತಗೊಳ್ಳಿ. ಆ ಕುಂಕುಮ ನಿಮಗೆ ಸಿದ್ಧಿಸಿದೆ ಅಂತ ಆದಾಗ ನಿಮ್ಮ ಕೈಯಲ್ಲಿ ಹಾಗೇ ಇರುತ್ತೆ. ಆ ಕುಂಕುಮ ಸಿದ್ಧಿಸಿಲ್ಲ, ಅಲ್ಲಿ ಮಾಡಿರ್ತಕ್ಕಂಥ ಪೂಜಾ ನಿಮಗೆ ಫಲ ಇಲ್ಲ ಅಂತ ಆದಾಗ ಕುಂಕುಮ ಉದುರೋಗ್ತಾ ಇರುತ್ತೆ. ಇದು ಎಕ್ಸಾಂಪಲ್, ನೀವು ಮನೆಯಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ಇದನ್ನು ಪರೀಕ್ಷೆ ಮಾಡ್ಬೋದು. ನೀವು ಆ ಕುಂಕುಮ ಮೊದಲನೇ ಸಲ ಉದುರೋಯ್ತು ಅಂತ ಇಟ್ಕೊಳ್ಳಿ, 2ನೇ ಸಲ ಕುಂಕುಮ ತಗೊಂಡು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಖಂಡಿತ ಆ ಕುಂಕುಮ ಹಾಗೇ ಇರುತ್ತೆ, ಹಣೆ ಮೇಲೆ ಹಾಗೇ ನಿಲ್ಲುತ್ತೆ. ಎಷ್ಟು ಇನ್ಸ್ಟೆಂಟಾಗಿ ನಾವು ಅದನ್ನು ಪರಿವರ್ತನೆ ಮಾಡಿಕೊಳ್ಬೋದು ಅಂದರೆ, ಮನಸ್ಸಿನ ಅಂತರಾತ್ಮದ ಪರಮಾತ್ಮನ ಜೊತೆಯಲ್ಲಿ ಬಾಹ್ಯ ಪ್ರಪಂಚದಲ್ಲಿರ್ತಕ್ಕಂಥ ಅಂತರ್ಮುಖನಾಗಿರ್ತಕ್ಕಂಥ ಪರಮಾತ್ಮ ಶಕ್ತಿಯನ್ನು ನಾವು ಸ್ಪರ್ಶಿಸುವಂಥ ಶಕ್ತಿ ಮನೋಅಭಿಲಾಷಕ್ಕಿರ್ತಕ್ಕಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಬರ್ತಕ್ಕಂಥ ಎಲ್ಲ ಅಭಿಲಾಷೆಗಳಿಗೂ ಕೂಡ ಭಗವಂತ ತಥಾಸ್ತು ಅಂತ ಇರ್ತಕ್ಕಂಥವನಾಗ್ತಾನೆ. ಭಗವಂತ ವಿಶೇಷವಾಗಿ ಕಲ್ಯಾಣ ವೆಂಕಟೇಶ್ವರ ಅಂತ ಕರಿತೀವಿ ನಾವು. ಶ್ರೀನಿವಾಸನನ್ನ ಕಲ್ಯಾಣ ವೆಂಕಟೇಶ್ವರ ಅಂತ ಕರಿತೀವಿ. ಕಲ್ಯಾಣ ಅಂದರೆ ಏನು? ಕಲ್ಯಾಣಂ ಚಿಂತಿತಂ ಕಾರ್ಯಂ ಚಿಂತಿತಾರ್ಥ ಮನೋರಥಾನ್ ದೇವ ದ್ವಿಜ ಪ್ರಸಾದೇನ ಸದಾ ಕುರುವಂತು ಮಂಗಳಂ ಅಂತ. ಏನು? ಸಮಸ್ತ ವಿಧವಾದ ಕಾರ್ಯಾದಿಗಳಲ್ಲೂ ಮಂಗಳವನ್ನು ಕಾಣ್ತಕ್ಕಂಥದ್ದು ಕಲ್ಯಾಣಂ ಚಿಂತಿತಂ ಕಾರ್ಯಂ. ಯಾವ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ತಕ್ಕಂಥದ್ದಿದೆಯೋ ಆ ಎಲ್ಲ ಚಿಂತನೆಗಳಿಗೂ ಕೂಡ ಸನ್ಮಂಗಳಕರವಾಗಿರ್ತಕ್ಕಂಥ ಮಂಗಳಮಯವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥವನು ಕಲ್ಯಾಣ ವೆಂಕಟೇಶ್ವರ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಗುರುಗಳ ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಗುರುವಿನ ನಕ್ಷತ್ರದಲ್ಲಿ ಚಂದ್ರನ ಸ್ಥಿತಿ, ಗುರುವಿನ ನಕ್ಷತ್ರದಲ್ಲಿ ಚಂದ್ರನ ಸ್ಥಿತಿ ಸುಭದ್ರವಾಗಿರ್ತಕ್ಕಂಥದ್ದು. ಪರಮೋತ್ತಮನಾದಂತಹ ಗುರುವಿನೊಟ್ಟಿಗೆ ಚಂದ್ರ ಕುಜರ ಸಂಯೋಜನೆ ಬಂದಾಗ ಅತ್ಯಂತ ಅಮೋಘವಾಗಿರ್ತಕ್ಕಂಥ ಯೋಗ ಅಂತಕ್ಕಂಥದ್ದು. ದ್ವಾದಶಿ ತಿಥಿ, ಸಾಧನಾ ದ್ವಾದಶಿ, ಯಾವೆಲ್ಲ ಕೆಲಸಗಳಲ್ಲಿ ನಿಂತು ಹೋಗಿರ್ತಕ್ಕಂಥ ಕೆಲಸಗಳಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗ್ರಹಗಳ ಪ್ರಾರ್ಥನೆ, ವಿಶೇಷವಾಗಿ ಅಮ್ಮನವರ ಪ್ರಾರ್ಥನೆ, ಲಕ್ಷ್ಮೀ ಶ್ರೀನಿವಾಸನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುಬೇ ನಮಃ. ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಲಕ್ಷ್ಮೀ ನಿವಾಸ ನಿರವಧ್ಯ ಗುಣೈಕ ಸಿಂಧೋ ಸಂಸಾರ ಸಾಗರ ಸಮುತ್ತರಣೈಕ ಸೇತೋ ವೇದಾಂತ ವೈದ್ಯ ನಿಜ ವೈಭವ ಭಕ್ತ ಭೋಗ್ಯಾಂ ಕಲ್ಯಾಣ ವೆಂಕಟ ಶ್ರೀನಿವಾಸನೇ ನಮಃ. ಕಲ್ಯಾಣ ವೆಂಕಟ ಶ್ರೀನಿವಾಸನೇ ನಮಃ. ಲಕ್ಷ್ಮೀ ನಿವಾಸ ನಿರವಧ್ಯ ಗುಣೈಕ ಸಿಂಧು ಸಂಸಾರ ಸಾಗರ ಸಮುತ್ತರಣೈಕ ಸೇತೋ ವೇದಾಂತ ವೈದ್ಯ ನಿಜ ವೈಭವ ಭಕ್ತ ಭೋಗ್ಯನಾಗಿರ್ತಕ್ಕಂಥವನು ಶ್ರೀನಿವಾಸನ ಅನುಗ್ರಹದೊಂದಿಗೆ. ಮೇಷರಾಶಿಯ ಫಲವನ್ನು ನೋಡಿದಾಗ ವಸ್ತ್ರ ವಿನ್ಯಾಸಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಸನ್ಮಂಗಳಕರವಾಗಿರ್ತಕ್ಕಂಥದ್ದು, ಸರ್ಕಾರದಿಂದ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿದೇಶಿ ಪ್ರಯಾಣಕ್ಕೂ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ವೀಸಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸವೂ ಕೂಡ ಸನ್ಮಂಗಳದಾಯಕವಾಗಿರ್ತಕ್ಕಂಥದ್ದು. ಮೇಷರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಗುರುಗಳ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಪ್ರಯಾಣದಲ್ಲಿ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದ ಸದಸ್ಯರು ಸಹಕಾರ ಸಿಗ್ತಕ್ಕಂಥದ್ದು. ಕೈ ಹಿಡಿದ ಕೆಲಸ ಕಾರ್ಯಾದಿಗಳಲ್ಲಿ, ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲಿ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಾಹನಾದಿಗಳನ್ನು ಖರೀದಿಸುವಂಥ ಸುಯೋಗ ಇರ್ತಕ್ಕಂಥದ್ದು. ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಂಗಳಪ್ರದವಾಗ್ತಕ್ಕಂಥದ್ದಾಗಿರುತ್ತೆ ವೃಷಭರಾಶಿಯವರಿಗೆ. ಮುಂದಿನ ರಾಶಿ ಮಿಥುನ ರಾಶಿ. ತೀರ್ಥಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ, ಕಬ್ಬು ಬೆಳೆಗಾರರಿಗೆ ಲಾಭ ಆಗ್ತಕ್ಕಂಥದ್ದು, ಅಡಿಕೆ ಬೆಳೆಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಕೃಷಿಕರಿಗೂ ಕೂಡ ಸನ್ಮಂಗಳದಾಯಕವಾಗಿರ್ತಕ್ಕಂಥದ್ದು. ವಿದ್ಯಾಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಶ್ರೀನಿವಾಸನ ದರ್ಶನ, ಶ್ರೀನಿವಾಸನ ಪ್ರಾರ್ಥನೆ ಮಿಥುನ ರಾಶಿಯವರಿಗೆ ಸನ್ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ.
ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ದಾಂಪತ್ಯದಲ್ಲಿ ಸನ್ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಲ್ಪ ವಾತರೋಗ ಅಥವಾ ಉಷ್ಣರೋಗ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಊಟದಲ್ಲಿ ಸ್ವಲ್ಪ ಬದ್ಧತೆಯನ್ನು ಪ್ರದರ್ಶಿಸಿಕೊಳ್ಳಿ. ಕಬ್ಬಿಣ ಮತ್ತು ಸಿಮೆಂಟ್ ವ್ಯಾಪಾರವನ್ನು ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಲಾಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಇವತ್ತಿನ ದಿವಸ ಗುರುಗಳ ದರ್ಶನ, ಶ್ರೀನಿವಾಸನ ಪ್ರಾರ್ಥನೆ, ಶ್ರೀನಿವಾಸನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದ್ರೆ ದಶಾಭುಕ್ತಿಯ ಸಂಬಂಧಗಳೇನು? ದಶಾ ಭುಕ್ತಿ ಅಂದರೆ ಏನಪ್ಪ ಅಂದರೆ, ದಶೆ ಅಂದರೆ ಒಂದು ಸಮಯ, ಭುಕ್ತಿ ಅಂದರೆ ನಾವು ಇರ್ತಕ್ಕಂಥ ಸ್ಥಿತಿ. ದಶೆ ಒಂದು ಕಾಲ, ಸ್ಥಿತಿ ಅಂದರೆ ಒಂದು ನಾವಿರ್ತಕ್ಕಂಥ ಒಂದು ಜಾಗ. ಫಾರ್ ಎಕ್ಸಾಂಪಲ್ಲು, ನಾವು ಇಲ್ಲಿಂದ ಎಲ್ಲೋ ಸುದೀರ್ಘವಾಗಿ ಒಂದು ಪ್ರಯಾಣವನ್ನು ಮಾಡ್ತೀವಿ, ಎಲ್ಲೋ ಹೋಗ್ತಾ ಇರ್ತೀವಿ, ಯಾರಾದರೂ ಫೋನ್ ಮಾಡ್ತಾರೆ, ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ಹೌದು, ನಾವೇನು ಹೇಳ್ತೀವಿ? ನೀವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದಾಗ ಭದ್ರಾವತಿ ಹತ್ರ ಇದ್ದೀನಿ ಅಂತ ಹೇಳ್ತೀರಾ, ಅಥವಾ ತುಮಕೂರು ಹತ್ರ ಇದ್ದೀನಿ ಅಂತ. ಆ ಸ್ಥಿತಿ ನೀವು ಎಲ್ಲಿದ್ದೀರೋ ಅದನ್ನೇ ನಾವು ಭುಕ್ತಿ ಅಂತ ಕರಿತೀವಿ. ಅರ್ಥ ಆಯ್ತಾ? ದಶೆ ಮತ್ತೆ ಭುಕ್ತಿ. ದಶೆ ಅಂತಕ್ಕಂಥದ್ದು ನಮ್ಮ ಮಾರ್ಗ, ಭುಕ್ತಿ ಅಂತಕ್ಕಂಥದ್ದು ನಾವು ಇರುವಂತಹ ಸ್ಥಳ. ಇದು ಮನುಷ್ಯನಿಗೆ ಪರಮೋತ್ತಮವಾದಂಥದ್ದನ್ನು ಅಷ್ಟೇ ಅರಿಷ್ಟವಾದದ್ದನ್ನು ಕೂಡ ಕೊಡ್ತಕ್ಕಂಥ ಒಂದು ಕಾಲವನ್ನು ದಶಾಕಾಲ ಅಂತ ಕರಿತೀವಿ. ಇಲ್ಲಿ ಗೋಚಾರ ಫಲ, ಗ್ರಹಚಾರ ಫಲ ಅಂತಕ್ಕಂಥ ಎರಡು ವಿಧಾನಗಳಲ್ಲಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ಗೋಚಾರ ಬೇರೆ, ಗ್ರಹಚಾರ ಬೇರೆ. ಗೋಚಾರ ಅಂತಕ್ಕಂಥದ್ದು ನಮ್ಮ ಮೂಲ ಜಾತಕದಲ್ಲಿ ಇರುವಂತಹ ಗ್ರಹಗಳ ಸ್ಥಿತಿಮಾನಕ್ಕೆ ಅನುಸಾರವಾಗಿ ಅವರು ಪರಿವರ್ತನೆ ಅಂದರೂ ಚಲಿಸುವಂತಹ ಒಂದು ಕ್ರಮವನ್ನು ನಾವು ಗ್ರಹಚಾರ ಅಂತ ಕರಿತೀವಿ. ಗೋಚಾರ ಅಂದರೆ ಅದು ಅಲ್ಲೇ ಗೋಚರಿಸ್ತಾ ಇರತಕ್ಕಂಥದ್ದು. ಎಲ್ಲೋ ಸೂರ್ಯ ಇದ್ದಾನೆ, ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ, ಭೂಮಿ ಸುತ್ತ ಚಂದ್ರ ಸುತ್ತಾ ಇದ್ದಾನೆ ಅಂತಕ್ಕಂಥದ್ದು ನಮ್ಮ ಸೈನ್ಸ್. ಹೌದು. ಹಾಗೆ ಒಂದು ರಸ್ತೆ ಮೇಲೆ ಗ್ರಹಗಳು ಚಲನೆ ಆಗ್ತಾ ಇರುತ್ತೆ. ಅದು ಸವ್ಯವಾಗಿ 7 ಗ್ರಹಗಳು ಸಂಚಾರವನ್ನು ಮಾಡಿದ್ರೆ ಅಪಸವ್ಯವಾಗಿ 2 ಗ್ರಹಗಳು ಸಂಚಾರವನ್ನು ಮಾಡ್ತವೆ. ಫಾರ್ ಎಕ್ಸಾಂಪಲ್ಲು, ನೀವು ಉದಾಹರಣೆಯನ್ನು ನೋಡಿದಾಗ ಮೇಷರಾಶಿ ಇವತ್ತಿನ ಕಾಲಮಾನಕ್ಕೆ ನೋಡಿದಾಗ ರವಿ ಮಿಥುನ ರಾಶಿಯಲ್ಲಿ ಇದ್ದಾನೆ. ಈಗ ಮೊನ್ನೆ ತಾನೇ ಮಿಥುನ ಸಂಕ್ರಮಣ ಆಗಿದೆ. ಪ್ರತಿ ಮಾಸದಲ್ಲೂ ಕೂಡ ರವಿಯು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡ್ತಕ್ಕಂಥ ಸಮಯವನ್ನು ಸಂಕ್ರಮಣ ಸಮಯ ಅಂತ ಕರಿತೀವಿ. ಹಾಗೆ ಸುದೀರ್ಘವಾಗಿ, ದೀರ್ಘವಾಗಿ, ಅಲ್ಪಕಾಲವಾಗಿ ಬರ್ತಕ್ಕಂಥ ದಶಾನುಕೂಲಗಳಿರ್ತಕ್ಕಂಥದ್ದಿದೆ. ದೀರ್ಘವಾಗಿ ಬರ್ತಕ್ಕಂಥದ್ದು ದಶೆ, ಅಲ್ಪಕಾಲದಲ್ಲಿ ಬರ್ತಕ್ಕಂಥದ್ದು ಭುಕ್ತಿ, ಇನ್ನೂ ಅತ್ಯಲ್ಪ ಕಾಲದಲ್ಲಿ ಬರ್ತಕ್ಕಂಥದ್ದು ಇದು ದಶಾ ಅನುಕೂಲಗಳಲ್ಲಿ ದಶಾ ಭುಕ್ತಿ, ಅಂತರ್ಭುಕ್ತಿ, ಅಂತರಾಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿ, ಉಡಭುಕ್ತಿ ಮತ್ತೆ ಅಂತರಾತ್ಮಕ ಸೂಕ್ಷ್ಮ ಭುಕ್ತಿ ಅಂತಕ್ಕಂಥ 7 ವರ್ಗದ ದಶಾಭುಕ್ತಿಗಳಿರ್ತಕ್ಕಂಥದ್ದು. ದಶೆ ಒಂದೇ. ಫಾರ್ ಎಕ್ಸಾಂಪಲ್ಲು, ಒಬ್ಬ ರಾಜ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವುದೋ ಒಂದು ಕಾನೂನನ್ನು ಅವರು ಅಲ್ಲಿ ಬಿಡುಗಡೆ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಇಲ್ಲ ಯಾವುದೋ ಒಂದು ಮನುಷ್ಯನಿಗೆ ಕಲ್ಯಾಣತಮವಾದಂಥ ಕಾರ್ಯಾದಿಗಳನ್ನು ಅವ್ರು ಬಿಡುಗಡೆ ಮಾಡ್ತಾರೆ. ಅಂದರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಬಿಡುಗಡೆ ಮಾಡಿದಾಗ ಅದು ಅಲ್ಲಿಂದ ನಮ್ಮ ಸ್ಟೇಟಿಗೆ ಬರುತ್ತೆ, ಸ್ಟೇಟಿಂದ ನಮ್ಮ MLA ಮಂತ್ರಿಗೆ ಬರುತ್ತೆ, ಮಂತ್ರಿಯಿಂದ MLA ಬರುತ್ತೆ, MLA ಕಾರ್ಪೊರೇಟರ್ಗೆ ಬರುತ್ತೆ, ಕಾರ್ಪೊರೇಟರಿಂದ ಜಿಲ್ಲಾ ಪಂಚಾಯತ್ನೋ ಮಂಡಲ ಪಂಚಾಯತಿಗೂ ಬರುತ್ತೆ, ಮಂಡಲ ಪಂಚಾಯತಿಂದ ಎಲ್ಲ ಜನಗಳಿಗೂ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಕೆಲಸವನ್ನು ಒಂದು ಪೆನ್ಷನ್ ಅಂತ ಇಟ್ಕೊಳ್ಳೋಣ. ನನಗೆ ಪೆನ್ಷನ್ ಬಿಡುಗಡೆ ಮಾಡುತ್ತೆ. ಎಲ್ಲಿಂದ ಅದು ತಲುಪಿಸುತ್ತೆ ಅಂದರೆ ಪೋಸ್ಟ್ ಮೇನ್ ಮುಖಾಂತರ ತಲುಪಿಸುತ್ತೆ. ಅದನ್ನೇ ಪೋಸ್ಟ್ ಮೇನ್ ಅಂತಕ್ಕಂಥ ವ್ಯಕ್ತಿಯೇ ನಮಗೆ ಅಂತರಾತ್ಮದ ದಶಾನಾಥನ ಆಗಿರ್ತಕ್ಕಂಥ. ಇದಕ್ಕೆ ನಾವು ದಶಾಭುಕ್ತಿ ಅಂತ ಕರಿತೀವಿ. ಬಹಳ ಮುಖ್ಯವಾಗಿ ಮನುಷ್ಯನಿಗೆ ದೀರ್ಘಕಾಲದ ದಶೆ ಅಂತಕ್ಕಂಥದ್ದು, ಈಗ ನಾವು ರವಿ ದಶೆ 6 ವರ್ಷ, ಅದು ಅತ್ಯಲ್ಪ ಪ್ರಮಾಣ. ಬೇರೆ ಎಲ್ಲ ಗ್ರಹಗಳಿಗೂ ಕಂಪೇರ್ ಮಾಡಿದ್ರೆ ನೋಡಿ, ಜಗತ್ತನ್ನು ಬೆಳಗುವಂಥ ಸೂರ್ಯನು ಬರೀ 6 ವರ್ಷದಲ್ಲಿ ಇರ್ತಾನೆ. ಅದೇ ಸುದೀರ್ಘವಾದ ದಶೆ ಯಾವುದಪ್ಪ ಅಂದರೆ, ಮೊದಲನೇದಾಗಿ ಶುಕ್ರನು, ಎರಡನೇದಾಗಿ ಬುಧನು, ಮೂರನೇದಾಗಿ ರಾಹು, ರವಿನೂ ಶನಿನೂ ಬರ್ತಾನೆ. ಯಾಕೆಂದರೆ ಶನಿಗೂ ಕೂಡ 19 ವರ್ಷಗಳಿರ್ತಕ್ಕಂಥದ್ದು. ಮೊದಲನೇದಾಗಿ ಶುಕ್ರ, ಶನಿ, ಬುಧ, ರಾಹು ಮತ್ತು ಬುಧನು ಬರ್ತಕ್ಕಂಥವನು ಆಗ್ತಾನೆ. ಆನಂತರ ಗುರು ಬರ್ತಕ್ಕಂಥವನು, ಆ ನಂತರದಲ್ಲಿ 10 ವರ್ಷ, 7 ವರ್ಷ ಅಂತಕ್ಕಂಥ ಡಿವೈಡ್ ಆಗ್ತಕ್ಕಂಥದ್ದಾಗುತ್ತೆ. ದಶಾನಾಥರ ಕಾಲದಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಸಹಜವಾಗಿ ಎಲ್ರಿಗೂ ಗೊತ್ತಿರಬೇಕಾದದ್ದು, ಗೊತ್ತಾಗಬೇಕಾದದ್ದು. ನಾವು ಯಾಕೆ ಈ ವಿಷಯವನ್ನೇ ತಿಳಿಸ್ತೀವಿ ಅಂದರೆ, ನಾವು ಮಾಡ್ತಾ ಇರತಕ್ಕಂಥದ್ದೇ ಜ್ಯೋತಿಷ್ಯ ಕಾರ್ಯಕ್ರಮ. ಹಾಗಾಗಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಜೊತೆಗೆ ಸ್ವಲ್ಪ ಲೌಕಿಕವಾಗಿ, ಸ್ವಲ್ಪ ಸಾಂಸಾರಿಕ ಸಂಬಂಧಪಟ್ಟ ಹಾಗೆ ಆಧ್ಯಾತ್ಮಿಕವಾಗಿ ಎಲ್ಲವನ್ನು ಕೂಡ ಬೆರೆಸ್ಕೊಂಡು ಮಾಡ್ತಾ ಇರತಕ್ಕಂಥದ್ದು ನಮ್ಮ ಕಾರ್ಯಕ್ರಮ ಆಗಿರೋದ್ರಿಂದ, ಜಾತಕದಲ್ಲಿ ಗ್ರಹಗಳ ಸ್ಥಿತಿ ಏನು ಅಂತಕ್ಕಂಥದ್ದು ಮುಖ್ಯವಾಗಿ ಇಲ್ಲೇನಪ್ಪ ಅಂದರೆ, ಮಿತ್ರ, ಪರಮಮಿತ್ರ, ಶತ್ರು, ಪರಮಶತ್ರು ಅಂತಕ್ಕಂಥದ್ದಿದೆ. ಅದರಲ್ಲೂ ಕೂಡ ಸಾಂದರ್ಭಿಕ ಶತ್ರು, ಸಾಂದರ್ಭಿಕ ಮಿತ್ರ, ಸಾಂದರ್ಭಿಕ
ಮಿತ್ರ, ಸಾಂದರ್ಭಿಕ ಶತ್ರು ಅಂತಕ್ಕಂಥದ್ದು ಕೂಡ ಇದೆ. ಕೋಲಿಷನ್ ಅಂತ ನಾವೇನು ಕರಿತೀವಿ ಹಾಗೆ. ಗ್ರಹಗಳು ಮುಖ್ಯವಾಗಿ 2 ಲೈನಪ್ ಇರುತ್ತೆ. ಒಂದು ಶನಿಪಾಲಿತ ಗ್ರಹಗಳು, ಗುರುಪಾಲಿತ ಗ್ರಹಗಳು ಅಂತ, ಲೀಡರ್ಶಿಪ್ ಅಂತ ನಾವೇನು ಕರಿತೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಈಗ ಗುರುವಿಗೆ ಪರಮ ಮಿತ್ರನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ಕುಜನು, ಶನಿಗೆ ಪರಮ ಮಿತ್ರನಾಗಿರ್ತಕ್ಕಂಥವ್ನು ಯಾರಪ್ಪ ಅಂದರೆ ಶುಕ್ರನು. ನೋಡಿ, ಇವರಿಬ್ಬರು ಸೆಕೆಂಡ್ ಲೈನು. ಫಸ್ಟ್ ಈಗ ನಾವು ಯಾರಾದರೂ ತಲುಪಿಸ್ಬೇಕೀಗ ತಾಯಿ ಹತ್ರ ಹೇಳಿದ್ರೆ ಮಾತ್ರ ತಂದೆ ಹತ್ರ ಹೋಗ್ತಕ್ಕಂಥದ್ದಾಗುತ್ತೆ. ಹಾಗೆ ತಂದೆ ತಾಯಿಗಳಾಗಿರ್ತಕ್ಕಂಥವ್ರೆ ಗ್ರಹಗಳು ನಮಗೆ. ಯಾಕಂದರೆ ಸೂರ್ಯ ತಂದೆ ಕಾರಕನಾದರೆ ತಾಯಿ ಕಾರಕನಾಗಿರ್ತಕ್ಕಂಥವ್ನು ಚಂದ್ರ. ಮುಂದಿನ ರಾಶಿ ಫಲವನ್ನು ನೋಡಿ ಮುಂದುವರಿಸ್ತಾ ಹೋಗೋಣ. ರಾಶಿ ಫಲಗಳನ್ನು ಮುಂದುವರಿಸಿ. ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ತರಕಾರಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಕೃಷಿಕರಿಗೂ ಲಾಭ ಆಗ್ತಕ್ಕಂಥದ್ದು. ಸ್ವಲ್ಪ ಗುಪ್ತ ಶತ್ರುಗಳು ನಿಮ್ಮ ಹುನ್ನಾರಗಳೊಟ್ಟಿಗೆ ನಿಮ್ಮನ್ನು ತೇಜವಧೆ ಮಾಡ್ತಕ್ಕಂಥವ್ರಾಗಿರ್ತಾರೆ. ಎಚ್ಚರವಹಿಸಿ. ವೃತ್ತಿಯಲ್ಲಿ ಲಾಭಪ್ರದವಾಗಿರ್ತಕ್ಕಂಥದ್ದು ಸಿಂಹರಾಶಿಯವರು ಇವತ್ತಿನ ದಿವಸ ಎಲ್ಲ ಮಂಗಳಕರವನ್ನು ಕಾಣುವ ಸಲುವಾಗಿ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರ, ನಾರಾಯಣನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಸ್ವಲ್ಪ ರಕ್ತದೊತ್ತಡ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಇವತ್ತಿನ ದಿವಸ ರಾಜಕೀಯ ವ್ಯಕ್ತಿಗಳಿಗೆ ಇವತ್ತಿನ ದಿವಸ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಸ್ವಲ್ಪ ಗಡಿಬಿಡಿ ಗಲಿಬಿಲಿ ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸುದೀರ್ಘವಾದಂತಹ ಧ್ಯಾನ, ಸುದೀರ್ಘವಾದಂಥ ಮೆಡಿಟೇಷನ್ ಮಾಡ್ತಕ್ಕಂಥದ್ದು, ದೇವರ ಧ್ಯಾನ, ದೇವರ ದರ್ಶನ ಮಂಗಳಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಕುಲದೇವರ ಪ್ರಾರ್ಥನೆಯೊಂದಿಗೆ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ. ಮುಂದಿನ ರಾಶಿ ತುಲಾರಾಶಿ. ಸ್ವಲ್ಪ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿರ್ತಕ್ಕಂಥ ವಾತಾವರಣದಲ್ಲಿ ಏನಾದರೂ ಕೂಡ ಬದಲಾವಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಅದು ವೃತ್ತಿರಂಗದಲ್ಲೋ ವ್ಯವಹಾರ ವ್ಯಾಪಾರ ರಂಗದಲ್ಲೂ ಕೂಡ ನೀವು ಅಂದುಕೊಂಡಿದ್ದು ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಮನೆಯಲ್ಲಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕೈ ಹಿಡಿದ ಕೆಲಸ ಕಾರ್ಯಾದಿಗಳಲ್ಲಿ ವಿಳಂಬ ಆದರೂ ಕೂಡ ಮನೆಯವರ ಸಹಕಾರ, ಬಂಧುಗಳ ಸಹಕಾರ, ಮಿತ್ರರ ಸಹಕಾರದಿಂದ ನಿಮ್ಮ ಕೆಲಸ ಸುಸೂತ್ರವಾಗಿ ನೆರವೇರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ತುಲಾರಾಶಿಯವರು ಅನನ್ಯವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಅಡುಗೆ ಕಾಂಟ್ರಾಕ್ಟರ್ಗಳಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಂಪಾದನೆಯಲ್ಲೂ ಕೂಡ ವೃದ್ಧಿ ಆಗ್ತಕ್ಕಂಥದ್ದು. ಸ್ವಲ್ಪ ಕೈಗೊಂಡ ಕೆಲಸಗಳಲ್ಲಿ ಕೂಡ ಸನ್ಮಂಗಳಕರವಾಗಿದ್ದರೂ ಕೂಡ ಜೊತೆಯಲ್ಲಿದ್ದಂತಹ ಯಾರಾದರೂ ಮಿತ್ರರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು. ಸಣ್ಣ ಪುಟ್ಟದಾದಂಥ ವೈವಾಹಿಕ ಅಥವಾ ವ್ಯವಹಾರಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲೂ ಕೂಡ ಅಲ್ಲೊಂದು ಪ್ರಶ್ನೆಗಳ ಬರ್ತಕ್ಕಂಥದ್ದು. ಏನೋ ನಿಮ್ಮ ಕುಟುಂಬದವರೊಟ್ಟಿಗೆ ಏನೋ ಇವ್ರು ಮಾತನಾಡ್ತಕ್ಕಂಥದ್ದು, ಅವ್ರ ಕುಟುಂಬದ ಬಗ್ಗೆ ನೀವು ಮಾತನಾಡ್ತಕ್ಕಂಥದ್ದು, ಹೀಗೆ ಕುಟುಂಬಗಳ ಬಗ್ಗೆ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಿತ್ರರ ಮಧ್ಯದಲ್ಲಿ ಏನಾದರೂ ಕೂಡ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಎಚ್ಚರವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರ ಆಂಜನೇಯನ ದರ್ಶನ, ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಸರ್ವಮಂಗಳಪ್ರದವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಈ ಗುರುಗಳೇ, ದಶಾಭುಕ್ತಿ ಮನುಷ್ಯನ ಮೇಲೆ ಬೀರುವಂಥ ಅರಿಷ್ಟ ಚಿಂತನೆಗಳನ್ನು ಅರಿಯೋದು ಹೇಗೆ, ಅದನ್ನು ತಿಳಿದುಕೊಳ್ಳೋದು ಹೇಗೆ ಅಂತ? ಬಹಳ ಮುಖ್ಯವಾಗಿ ನಾವು ದುಸ್ಥಾನಗಳಂತ ಏನು ಕರಿತೀವೋ, ಈಗ ಪರಮಶ್ರೇಷ್ಠನಾಗಿರ್ತಕ್ಕಂಥ ಗುರುವು, ಅತ್ಯಂತ ಪರಮೋತ್ತಮ ವಾಗ್ಮಿ ಆಗಿರ್ತಕ್ಕಂಥ ಬುಧನು, ಇವರಿಬ್ಬರು ಕೂಡ ಬದ್ಧ ವೈರಿಗಳು. ಫಾರ್ ಎಕ್ಸಾಂಪಲ್ಲು, ಉದಾಹರಣೆ, ಗುರುವಿನ ದಶ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಭುಕ್ತಿ ಮತ್ತು ಅಂತರ್ಭುಕ್ತಿ ಎರಡೂ ಕೂಡ ಬುಧನ ಅಂತರ್ಭುಕ್ತಿ ನಡೀತಾ ಇತ್ತು ಅಂತಿದ್ದಾಗ, ಗುರು ಅಂದರೆ ಗೌರವಕಾರಕನು, ಗೌರವ ಸಿಗ್ತಕ್ಕಂಥದ್ದು, ಧನಾಭಿವೃದ್ಧಿ ಆಗ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲೂ ಕೂಡ ಗುರುವಿನ ಸ್ಥಾನಕ್ಕೆ ಅನುಸಾರವಾಗಿ ಎಲ್ಲವನ್ನು ಕೂಡ ಅವನ್ನ ಗೌರವವಾಗಿ ಪೂಜ್ಯನೀಯವಾಗಿ ನಾವು ಪೂಜಿಸುವಂಥ ಒಂದು ಗುರುವಿನ ಪಾತ್ರ ಇದ್ದಾಗ ಮನುಷ್ಯನ ಕೂಡ ಪೂಜ್ಯನೀಯವಾಗ್ತಕ್ಕಂಥ ಸ್ಥಾನಮಾನಗಳಿಗೆ ಹೋಗ್ತಕ್ಕಂಥವನಾಗ್ತಾನೆ. ಇವರಿಬ್ಬರು ಕೂಡ ಏನಾದರೂ ಇದರಲ್ಲಿ ತೊಂದರೆಯಲ್ಲಿ ಬಂದಾಗ, ಇವರಿಬ್ಬರ ದಶಾನುಕೂಲ ಬಂತು, ಅದರಲ್ಲಿ ಇಬ್ಬರು ಚೆನ್ನಾಗಿದ್ದು ಪರವಾಗಿಲ್ಲ, ಆದಾಗ ಅದೇನು ತೊಂದರೆ ಬರಲ್ಲ, ಅದೇನೇ ಬಂದರೂ ಮ್ಯಾನೇಜ್ ಆಗುತ್ತೆ. ಅದೇ ಏನಾದರೂ ದುಸ್ಥಾನಗಳಲ್ಲಿ ಗುರುವಿದ್ದು ಶುಭ ಸ್ಥಾನದಲ್ಲಿ ಲಾಭಸ್ಥಾನದಲ್ಲೂ ಏನಾದರೂ ಬುಧನಿದ್ದಾಗ ಅವನೇನು ಮಾಡ್ತಾನೆ, ಇವನು ಕೊಟ್ಟಿದ್ದನ್ನು ಅವನು ಕಳೆದಾಗ್ತಾನೆ, ಅವನು ಕೊಟ್ಟಿದ್ದನ್ನು ಇವನು ಕಳೆದು ಬಿಡ್ತಾನೆ. ಅಂದರೆ ಬಿಡುಗಡೆ ಆದಂಥ ಅನುಷ್ಠಾನಗಳು ನಮಗೆ ಸಿಗದೇ ಇರತಕ್ಕಂಥ ಒಂದು ವ್ಯವಸ್ಥೆ ಕಲ್ಪನೆ ಮಾಡ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಅದೇ ಶನಿ ಮತ್ತು ರಾಹು, ಕುಜ ಮತ್ತು ಶನಿ ರಾಹು ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ, ಗೊತ್ತೇ ಇರಲ್ಲ, ಆಕ್ಸಿಡೆಂಟ್ ಆಗುತ್ತೆ, ವಿಚ್ಛೇದನ, ಡೈವರ್ಸ್ ಕೇಸಸ್, ಯಾವುದೇ ಕಾರಣಕ್ಕೂ ಊರ್ಜಿತ ಆಗಲ್ಲ. ಸೊ ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ಹೇಳಿದ್ದೇನಪ್ಪ ಅಂದರೆ, ದೀರ್ಘಕಾಲದ ಮಿತ್ರರು, ಮಧ್ಯಮ ಕಾಲದ ಮಿತ್ರರು, ಅತ್ಯಲ್ಪ ಕಾಲದ ಮಿತ್ರರು ಅಂತ, ಶತ್ರು ಮಿತ್ರಗಳು ಸಮರು ಅಂತ ಗ್ರಹಗಳಲ್ಲಿ. ಈಗ ಅಂದರೆ ಗ್ರಹಗಳಲ್ಲಿ ಶತ್ರುಗಳು ಅಂತ, ಗ್ರಹಗಳಿಗೆ ಶತ್ರುತ್ವ ಇದೆ, ಗ್ರಹಗಳಿಗೆ ಮಿತ್ರತ್ವ ಇದೆ, ಗ್ರಹಗಳಿಗೆ ಪರಮ ಶತ್ರುತ್ವನೂ ಇದೆ,
ಪರಮ ಮಿತ್ರತ್ವ ಇದೆ, ಮತ್ತು ಸಮೋರಾಗಿದ್ದೆ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ಗೂ ಆಂಧ್ರದ ಚೀಫ್ ಮಿನಿಸ್ಟರ್ಗೆ ಏನು ವ್ಯತ್ಯಾಸ ಇರಲ್ಲ. ಅವರು ಮುಖ್ಯಮಂತ್ರಿ ಅಂತ ಕರೀತಾರೆ, ನಾವು ಮುಖ್ಯಮಂತ್ರಿ ಅಂತ ಕರಿತೀವಿ. ಆದರೆ ಅವರು ನಡ್ಕೊಳ್ಳುವಂಥ ರೀತಿ, ಅವರು ತೆಗೆದುಕೊಳ್ಳುವಂಥ ಜನಕಲ್ಯಾಣ ಯೋಜನೆಗಳು ಬೇರೆ ಬೇರೆ ಆಗಿದ್ದು ಇರ್ಬೋದೇ ಹೊರತು ಅದು ಅವರು ಸ್ವಯಂಕೃತವಾದಂಥ ನಿರ್ಧಾರಗಳಿಗೆ ಅವಲಂಬಿತವಾಗಿರ್ತಕ್ಕಂಥದ್ದಾಗುತ್ತೆ. ಆದರೆ ಮುಖ್ಯವಾದ ಇಬ್ಬರಲ್ಲಿ ಇರ್ತಕ್ಕಂಥ ಉದ್ದೇಶಗಳೇನು? ಜನ ಕಲ್ಯಾಣಕ್ಕಾಗಿ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಜನಗಳಿಗೆ ಏನು ನಾವು ತಲುಪಿಸ್ಬೇಕು ಅದನ್ನೆಲ್ಲ ಕೊಡಬೇಕಂತಕ್ಕಂಥ ಮೂಲ ಉದ್ದೇಶ ಇಬ್ಬರಲ್ಲಿ ಇರಬೇಕಾಗಿರ್ತಕ್ಕಂಥದ್ದು. ಅವರು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಬದಲಾಗ್ಬೋದೇ ಹೊರತು ಕೊಡುವಂಥ ಒಂದು ಅನುಷ್ಠಾನಗಳು ಒಂದೇ ಆಗಿರ್ತಕ್ಕಂಥದ್ದಾಗುತ್ತೆ. ಹಾಗೆ ಜಾತಕದಲ್ಲೂ ಕೂಡ ಗ್ರಹಗಳು ನಮ್ಗೆ ಕೊಡ್ತಕ್ಕಂಥದ್ದಾಗುತ್ತೆ. ಕೊಟ್ಟದ್ದನ್ನು ನಮಗೆ ತಲುಪಿಸಬೇಕಾದದ್ದು ಅಲ್ಲಿರ್ತಕ್ಕಂಥ ಕ್ಷೇತ್ರವಾರು ಪ್ರಾಂತ್ಯವಾರು ಮನುಷ್ಯರ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗೆ ಗ್ರಹಗಳು ಕೂಡ ಇದೇ ಒಂದು ಫಾರ್ಮುಲಾದಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಮುಂದಿನ ರಾಶಿ ಫಲಗಳನ್ನು ತಿಳಿಸಬಹುದಾ? ಮುಂದಿನ ರಾಶಿ ಧನುರಾಶಿ. ಇವತ್ತಿನ ದಿವಸ ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ, ಸಂಪತ್ತಿನೆಲ್ಲ ವೃದ್ಧಿ ಆಗ್ತಕ್ಕಂಥದ್ದು, ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಅನಿರೀಕ್ಷಿತ ಪ್ರಯಾಣ ಇವತ್ತಿನ ದಿವಸ ಅನಿರೀಕ್ಷಿತ ಪ್ರಯಾಣಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಅವಕಾಶ ಇರತಕ್ಕಂಥದ್ದಾಗಿರುತ್ತೆ. ಹೈನುಗಾರಿಕೆಯಲ್ಲಿ ಲಾಭ ಆಗ್ತಕ್ಕಂಥದ್ದು ಧನುರಾಶಿ. ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ, ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರದ ಉಚ್ಚಾರದಿಂದ ಖಂಡಿತ ಸನ್ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ, ಷೇರು ವ್ಯವಹಾರಗಳಲ್ಲಿ ಲಾಭ ಆಗ್ತಕ್ಕಂಥದ್ದು, ಸ್ವಲ್ಪ ಪ್ರಯಾಣದಲ್ಲಿ ಏನಾದರೂ ಕೂಡ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ವಿದೇಶಿ ಪ್ರಯಾಣಕ್ಕೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದು. ಮಕರ ರಾಶಿಯವರು ಇವತ್ತಿನ ದಿವಸ ಅನನ್ಯವಾಗಿ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ಪ್ರಾರ್ಥನೆ, ಆಂಜನೇಯ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಸರ್ಕಾರದಿಂದ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ, ರಾಜತಾಂತ್ರಿಕರಿಗೆ ಲಾಭ ಆಗ್ತಕ್ಕಂಥದ್ದು. ಸ್ವಲ್ಪ ವಿಶೇಷವಾಗಿ ಇವತ್ತಿನ ದಿವಸ ಯಾರಾದರೂ ಹೊಸ ವ್ಯಕ್ತಿಗಳಿಂದ ಪರಿಚಯ, ಅವರಿಂದ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಅಧಿಕಾರ ಮಟ್ಟದಲ್ಲಿರ್ಬೋದು ಅಥವಾ ಅಧಿಕಾರಿಗಳ ಮಟ್ಟದಲ್ಲಾಗಿರ್ಬೋದು ಅಥವಾ ಸಹಕಾರ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಇವತ್ತಿನ ದಿವಸ ಕುಂಭರಾಶಿಯವರಿಗೆ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ವಿದ್ವಾಂಸರಿಗೆ ಸನ್ಮಾನ ಆಗ್ತಕ್ಕಂಥದ್ದು. ವಿಶೇಷವಾಗಿ ಕುಂಭರಾಶಿಯವರು ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಮಂಗಳಮಯವನ್ನು ಕಾಣತಕ್ಕಂಥ ಒಂದು ಶುಭಯೋಗವನ್ನು ಕಾಣುವಂತಹ ಸುಯೋಗ ಇವತ್ತಿನ ದಿವಸ. ವಿಶೇಷವಾಗಿ ಕುಲಗುರುಗಳ ಪ್ರಾರ್ಥನೆ, ಆಂಜನೇಯನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಭಾಷಾ ತಜ್ಞರಿಗೆ ಲಾಭ ಆಗ್ತಕ್ಕಂಥದ್ದು, ವಕೀಲರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ವಿದೇಶಿ ವ್ಯವಹಾರಾದಿಗಳಲ್ಲಿ ವಂಚನೆ ಆಗ್ತಕ್ಕಂಥದ್ದಾಗಿರುತ್ತೆ, ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಸಿಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು, ಪ್ರಯತ್ನದಲ್ಲಿ ಖಂಡಿತ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡಿ, ಗುರುವಿನ ದರ್ಶನ ಮಾಡಿ, ಆಂಜನೇಯನ ದರ್ಶನ ಮಾಡಿ, ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳು, ಈಗ ದಶಾಭುಕ್ತಿಗಳಿಂದ ಬೀರುವಂಥ ಅರಿಷ್ಟ ಚಿಂತನೆಗಳ ಬಗ್ಗೆ ತಿಳಿಸ್ತಾ ಇದ್ರಿ, ಅದಕ್ಕೆ ಪರಿಹಾರಗಳೇನು ಅಂತ? ಪರಿಹಾರ ಅಂದರೆ ಬಹಳ ಮುಖ್ಯವಾಗಿ, ಯಾಕಂದರೆ ನಾವು ಪೂಜಾ, ಜಪ, ತಪ, ಹೋಮ ಅಂತಕ್ಕಂಥದ್ದು. ಯಾಕೆಂದರೆ ಮನುಷ್ಯನಿಗೆ ಒಂದು ಜಪವನ್ನು, ಫಾರ್ ಎಕ್ಸಾಂಪಲ್ ನೀವು 10,000 ಜಪ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಒಂದು ಯಾವುದೇ ಇವಾಗ ಇನ್ನೊಂದೇನಪ್ಪ ಅಂದರೆ ಸಂಧಿಕಾಲಗಳಂತ ಬರ್ತದೆ, ಅದ್ರ ಬಗ್ಗೆ ಒಂದು ಸಂಚಿಕೆಯಲ್ಲಿ ಮಾಡೋಣ. ಸಂಧಿಗಳು ಅಂದರೆ ಏನು ಅಂತ. ಈ ಸಂಧಿಕಾಲ ಅಂತಕ್ಕಂಥದ್ದು ಶುಕ್ರಾದಿತ್ಯ ಸಂಧಿಕಾಲ, ಗುರುರಾಹು ಸಂಧಿಕಾಲ, ಬಹಳ ಮುಖ್ಯವಾಗಿ ಕುಜರಾಹು ಸಂಧಿಕಾಲ. ಈ ಸಂಧಿಕಾಲಗಳಂತ ಬರುತ್ತೆ ನೋಡಿ. ಕುಜ ಆಕ್ಸಿಡೆಂಟ್ ಕಾರಕನು, ರಕ್ತ ಸಂಬಂಧಿತವಾದಂಥವನು. ರಾಹು ಅವನ ಜೊತೆಲಿ ಸೇರ್ದ ಅಂದರೆ ಪರ್ಫೆಕ್ಟಾಗಿ ಆಕ್ಸಿಡೆಂಟ್ ಮಾಡಿಸ್ತಾನೆ. ಅದು ಯಾವ ರೀತಿ ಆದ್ರೂ ಆಗ್ಬೋದು. ಫಾರ್ ಎಕ್ಸಾಂಪಲ್ ರಸ್ತೆ ಅಪಘಾತನೇ ಅಲ್ಲ, ಜೀವನದಲ್ಲೂ ಅಪಘಾತ ಮಾಡಿಸ್ಬೋದಲ್ವಾ. ಡೈವರ್ಸ್ ಕೊಟ್ರೆ ಏನಾಯ್ತು? ಇಲ್ಲೀಗಲ್ ರಿಲೇಶನ್ಶಿಪ್ಗೂ ಕೂಡ ರಾಹು ಕುಜನೇ ಕಾರಕನಾಗ್ತಾನೆ. ಎಷ್ಟೋ ಕುಟುಂಬಗಳು ಇವತ್ತು ಯಾಕೆ ಆ ಒಂದು ಮಾರ್ಗದಲ್ಲಿ ಹೋಗ್ತಾ ಇದೆ ಅಂದರೆ ರಾಹು ಮತ್ತು ಕುಜನ ಸಂಯೋಜನೆಯಿಂದ. ಅವರ ದಶಾನುಕಾಲದಲ್ಲಿ ಬರಬಹುದಾದಂಥ ಸಕಾರಾತ್ಮಕ ನಕಾರಾತ್ಮಕ ದೋಷಗಳಿಗೂ ಕೂಡ ಗ್ರಹಗಳೇ ಕಾರಕರ್ತವರಾಗಿರ್ತಾರೆ. ಈಗ 20 ವರ್ಷ ಸುದೀರ್ಘವಾಗಿ ಅವರು ದಾಂಪತ್ಯ ಜೀವನವನ್ನು ಮಾಡಿರ್ತಾರೆ. 20 ವರ್ಷಗಳ ನಂತರದಲ್ಲಿ ಅಥವಾ ಗಂಡಿನ ಜಾತಕದಲ್ಲಿ ಅಥವಾ ಹೆಣ್ಣಿನ ಜಾತಕದಲ್ಲಿ ಇಲ್ಲೀಗಲ್ ರಿಲೇಶನ್ಶಿಪ್ ಬರುತ್ತೆ. 20 ವರ್ಷಗಳ ನಂತರ ಅವ್ರಿಗೆ ಬೇಡವಾದ ವಯಸ್ಸಿನಲ್ಲಿ ಬೇಡವಾದದ್ದು ಅವ್ರಿಗೆ ಬರ್ತಕ್ಕಂಥ ಒಂದು ಜಾತಕಗಳನ್ನು ಕೂಡ ನಾವು ನೋಡಿದ್ದೀವಿ. ಮಕ್ಕಳಿಗೆ 20 ವರ್ಷ ಅಂದ್ರೆ ಕನಿಷ್ಠ 19 ವರ್ಷ ಮಕ್ಕಳಾಗಿರ್ತಾರೆ, 22 ವರ್ಷ ಮಕ್ಕಳಿರ್ತಾರೆ, 23 ವರ್ಷ ಮಕ್ಕಳಿರ್ತಾರೆ. ಆ ಕಾಲದಲ್ಲೂ ಕೂಡ ಇಲ್ಲಿಗಲ್ ರಿಲೇಶನ್ಶಿಪ್ ಬರ್ತಕ್ಕಂಥದ್ದು ಕಾರಣ ಕುಜರಾಹು. ಅದು ಅವ್ರಿಗೆ ಅನಿವಾರ್ಯನೂ ಅಲ್ಲ, ಅವಶ್ಯಕತೆನೂ ಅಲ್ಲ, ಆದರೆ ಬಂದು ಸಿಕ್ಕಾಕೊಳ್ತೆ. ಅವಾಗ ಏನು ಅಂದ್ಕೊಳ್ತಾರೆ, ಯಾವುದೋ ಋಣ ಇತ್ತೇನೋ, ಋಣದಿಂದ ಬಂದಿದೆ ಅಂತ ಅಂದ್ಕೊಳ್ತಾರೆ. ಖಂಡಿತ ಋಣ ಅಲ್ಲ, ನೀವು ಋಣಗ್ರಸ್ತರಾಗ್ತೀರ. ಅಲ್ಲಿ ನೀವು
ಋಣಗ್ರಸ್ತರಾಗ್ತೀರಾ. ಕಳಿಯಲ್ಲ ಅದು. ನೀವು ಯಾವುದೋ ಜನ್ಮಾಂತರಗಳಿಂದ ಮಾಡಿರ್ತಕ್ಕಂಥ ತಪ್ಪಿನ ಅರಿವಿನ ಪಾತ್ರವಿದ್ರೂ ಕೂಡ ಅರಿವಿಲ್ಲದ ಹಾಗೆ ನೀವು ಈ ಒಂದು ಹೆಜ್ಜೆಯನ್ನ ತಪ್ಪು ನಿರ್ಧಾರಗಳನ್ನು ಮಾಡಿದಾಗ ಋಣಗ್ರಸ್ತರಾಗ್ತೀರಾ. ಅದಾದ ನಂತರದಲ್ಲಿ ಎರಡು ಕುಟುಂಬಗಳು ಏನಾಗುತ್ತೆ, ಯಾವತ್ತಿಗೂ ಒಂದ್ ದಿವಸ ನಾವು ಮಡಿಲಲ್ಲಿ ಎಷ್ಟು ದಿವಸ ಬೆಂಕಿನ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಕಳ್ಳ ಚೋರ ಮಾಡೋನು ಎಷ್ಟು ದಿವಸ ಅವನು ಕಳ್ಳತನದಲ್ಲಿ ಅವನು ಸಿಕ್ಕಾಗದೆ ಇರತಕ್ಕಂಥನಾಗ್ತಾನೆ. ಹಾಗೆ ಈ ಇಲ್ಲೀಗಲ್ ರಿಲೇಷನ್ಶಿಪ್ಗೂ ಕಾರಣಕರ್ತರಾಗ್ತಕ್ಕಂಥ ನೋಡಿ, ಒಬ್ಬ ಮನುಷ್ಯನ ಜಾತಕದಲ್ಲಿ ಒಳ್ಳೆ ಗುರುವಿನ ದಶೆ ನಡೀತಾ ಇದ್ದು ರಾಹುವಿನ ಭುಕ್ತಿ ಬಂತು ಅಂತ ಇಟ್ಕೊಳ್ಳಿ. ಈವನ ಜಾತಕದಲ್ಲಿ ಕುಜನ ದಶೆ ನಡೀತಾ ಇದ್ದು ರಾಹು ಭುಕ್ತಿ ಬಂತು ಅಂತ ಇಟ್ಕೊಳ್ಳಿ. ರಾಹು ಅಂತಕ್ಕನು ಆಸೆ, ಇಲ್ಲಿಗಲ್ ರಿಲೇಷನ್ಶಿಪ್ ಎಲ್ಲ ಕೊಡ್ತಕ್ಕಂಥವ್ನು ಅವನೇ. ಅವನ ಜಾತಕದಲ್ಲಿ ಅತ್ಯುತ್ತಮವಾದಂಥ ಗುರುದಶೆ, ಇವನ ಜಾತಕದಲ್ಲಿ ಕುಜನ ದಶೆ. ಆದ್ರೆ ಇಬ್ರಿಗೂ ರಾಹು ಭುಕ್ತಿ ನಡೀತಾ ಇದೆ ಅಂತ ಆದಾಗ ಇಲ್ಲ ಗಂಡ ಹೆಂಡತಿರು ದೂರ ಆಗ್ತಾರೆ, ಇಲ್ಲ ಗಂಡ ಹೆಂಡತಿರಿಗೆ ಇಲ್ಲಿಗಲ್ ರಿಲೇಷನ್ಶಿಪ್ ಬೆಳೆಯುತ್ತೆ. ಇದು ಏನು ಕಾರಣ ಅಂದ್ರೆ ಅವರ ಸಂಚಿತ ಜನ್ಮಕ್ಕೆ ಅನುಸಾರವಾಗಿ ಜನ್ಮಜಾತಕದಲ್ಲಿ ಲಗ್ನದಲ್ಲಿರ್ತಕ್ಕಂಥ ಲಗ್ನಾಧಿಪತಿಯ ದೋಷ ಇದ್ದಾಗ, ಲಗ್ನಾಧಿಪತಿಯು ಅಸ್ತನಾಗಿದ್ದಾಗ ಈ ರೀತಿಯಾದಂಥ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ನಮ್ಮ ಪ್ರತ್ಯಕ್ಷವಾಗಿ ನಾವು ಯಾಕಂದರೆ ಮೀಡಿಯಾದಲ್ಲಿ ಇರೋದನ್ನು ಸಾಕಷ್ಟು ಇದು ನಮಗೆ ಎಕ್ಸಾಂಪಲ್ಸ್ ಬರ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಎಲ್ಲ ಗ್ರಹಗಳ ಕಾರಕತ್ವಕ್ಕೆ ನಮ್ಮ ಸಂಚಿತ ಜನ್ಮದ ಕರ್ಮವೇ ಕಾರಣ ಆಗಿರ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.